ಹಾನಿಯಾದ ಮನೆಯ ಮಾಲೀಕರಿಗೆ ಪರಿಹಾರದ ಆದೇಶ ಪತ್ರವನ್ನು ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ. ಶಾಸಕ ಭೀಮಣ್ಣ ನಾಯ್ಕರು ಬಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿಯಾದ ಮಳೆಯಿಂದ ಹಾನಿಯಾದ ಮನೆಯ ಮಾಲೀಕರಿಗೆ ಪರಿಹಾರದ ಆದೇಶ ಪತ್ರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಮುದಲ್ಮನೆ, ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಹಾಗೂ ಬಂಡಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನಾವು ನಾರಾಯಣ ಗೌಡ ಸ್ವಲ್ಪ ಮನೆ ನಿಮಗೆ ಅಷ್ಟೊಂದು ಮಾಡ್ಕೊಂಡು ಅದು ಸ್ವಲ್ಪ ಸೇರಿಸ್ಕೊಳ್ಳಿ. ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ರಾಜ್ಯ ಸರ್ಕಾರ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ನೀಡಲಿದೆ ಭೀಮಣ್ಣ ಟಿ ನಾಯ್ಕ. ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ರಾಜ್ಯ ಸರ್ಕಾರ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ನೀಡಲಿದೆ. ಇದರೊಂದಿಗೆ ಅರಣ್ಯ ಹಕ್ಕುದಾರರ ಬಹು ವರ್ಷಗಳ ಕನಸು ಹತ್ತಿರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ ಎಂದು ಭೀಮಣ್ಣ ಟಿ ನಾಯ್ಕ ತಮ್ಮ ಕಾರ್ಯಾಲಯದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಲ್ಲಿರ್ತಕ್ಕಂಥ ಎಲ್ಲ ಅತಿಕ್ರಮಣದಾರರಿಗೆ ಸಕ್ರಮವನ್ನು ಮಾಡಿಕೊಡುವಲ್ಲಿ ಅವರು ಕೂಡ ಪ್ರಯತ್ನವನ್ನು ಪಡಬೇಕು ಅನ್ನೋ ಉದ್ದೇಶವನ್ನು ಮಾಡೋದಕ್ಕೆ ಬಯಸಿಲ್ಲ. ಅದ್ರ ಜೊತೆಯಲ್ಲಿ ನಾನು ಹಲವಾರು ಕ್ವಶನನ್ನು ಹಾಕಿದ್ದೀನಿ. ಅರಣ್ಯದಿಂದ ನಮ್ಮ ರೈತರಿಗೆ ಆಗ್ತಕ್ಕಂಥ ಸವಲತ್ತೇನು, ಅದರಿಂದ ಏನೇನು ಉಪಯೋಗವನ್ನು ಪಡಿಬಹುದು ಅನ್ನೋ ವಿಚಾರ ಕೂಡ ನಾನು ನನ್ನ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದೆ. ನಾನು ಅದರಲ್ಲಿ ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಬೆಟ್ಟ ಲ್ಯಾಂಡ್ ಇನ್ನು ಬೆಟ್ಟ ಲ್ಯಾಂಡು ಹಲವಾರು ವರ್ಷಗಳಿಂದ ಬಾಗಾಯತದಾರರಿಗೆ ಕೆಲವರು ಎಲ್ಲರಿಗೂ ಕೂಡ 8-9 ಎಕರೆ 1 ಎಕರೆಗೆ ಕೊಟ್ಟಿರುವಂತಹದ್ದು. ಅದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅದನ್ನ ಕೈ ಬಿಡಬೇಕು, ಅದು ಸರ್ಕಾರದ ಅವಶ್ಯಕತೆಗಳು ಬೇಕು ಅಂತ ವಿಚಾರ ಏನಿತ್ತು ಅದನ್ನು ಕೂಡ ನಾನು ಹಿಂದಿನ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿ ಅದು ಹಿಂದೆ ಹೇಗಿತ್ತು ಅದೇ ರೀತಿ ಬಾಗಾಯತದಾರರಿಗೆ ಕೊಡಬೇಕು ಅಂತ ವಿನಂತಿ ಏನಿತ್ತು ಅದನ್ನು ಕೂಡ ಈ ಬಾರಿ ಮತ್ತೆ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋ ಮಾತಿನ ಜೊತೆಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮೊನ್ನೆ ಶಾಂತಾರಾಮ್ ದೇಶಪಾಂಡೆ ಅವರು ಅವರ ಪ್ರಯತ್ನನೂ ಕೂಡ ಬೆಟ್ಟ ಲ್ಯಾಂಡಲ್ಲಿ ಇರ್ತಕ್ಕಂಥ ನಾವು ಪೂರ್ತಿಯನ್ನು ಕೇಳಿದ್ರು. ಅವಾಗ ಮಾಹಿತಿಯನ್ನು ಕೊಟ್ಟರು. ನಾನು ಅದರ ಸಮಿತಿಯನ್ನು ಮಾಡಿ ಅದರ ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿ ಅದರ ಕಾರ್ಯರೂಪಕ್ಕೆ ತರುವಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಅನ್ನೋಂಥ ಮಾತು ಅಲ್ಲಿ ಸದನ ಹೇಳಿದ ಮಾತನ್ನು ಮೊನ್ನೆ ನಡೆದಂಥ ಸದನದಲ್ಲೂ ಕೂಡ ಅವರು ಸರಿಯಾದ ಒಂದು ಮಾಹಿತಿಯನ್ನು ಉತ್ತರವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದ ಏನು ಅತಿಕ್ರಮಣದ ತೊಂದರೆ ಏನಿತ್ತು ಆ ತೊಂದರೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಭಾಗಿಯಾಗುವಂಥದ್ದು. ಅತಿಕ್ರಮಣ ಹೋರಾಟಗಾರರು ನಮ್ಮ ರವೀಂದ್ರ ನಾಯ್ಕರು ಕೂಡ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿರುವಂಥದ್ದು. ಹೀಗೆ ಘಟಕಗಳು ಕೂಡ ಭಾಳಷ್ಟು ಜನ ಪ್ರಯತ್ನ ಪಟ್ಟಿರುವಂಥದ್ದನ್ನು ಇಲ್ಲಿ ಸ್ಮರಿಸ್ತೇನೆ ನಾನು. ಆದರೆ ನಾನು ಕೂಡ ಹೇಳಿದಂಥ ಸಂದರ್ಭವನ್ನು ಸರಿಯಾಗಿ ಬಳಕೆಯನ್ನು ಮಾಡಿಕೊಳ್ಳೋ ಮುಖಾಂತರ ಮೊನ್ನೆನೂ ಕೂಡ ನಾನು ಮತ್ತೆ ಪ್ರಸ್ತಾಪವನ್ನು ಮಾಡಿದಾಗ ಮಂತ್ರಿಗಳು ಸರಿಯಾದ ಲಿಖಿತವಾದ ಉತ್ತರವನ್ನು ಕೊಟ್ಟರು. ಡೆಂಗು ರೋಗದ ಬಗ್ಗೆ ಭಯಬೇಡ, ಜಾಗೃತಿ ಇರಲಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಗೌರಿ ನಾಯ್ಕ. ಡೆಂಗು ರೋಗದ ಬಗ್ಗೆ ಭಯಬೇಡ, ಕಾಳಜಿ ಇರಲಿ. ಲಕ್ಷಣಗಳು ಕಂಡಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೌರಿ ನಾಯ್ಕ ಅಭಿಪ್ರಾಯಪಟ್ಟರು. ಅವರು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಇಸ್ಲೂರು ಶಿರ್ಸಿಯಲ್ಲಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದ ಡೆಂಗು ರೋಗದ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ಅವರು ಸಾಂಕ್ರಾಮಿಕ ರೋಗಗಳು ಹರಡುವ ವಿಧಾನಗಳು, ಪರಿಹಾರದ ಉಪಾಯಗಳು, ವಿವಿಧ ರೋಗ ತಡೆಯುವಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಕುರಿತು ಮಾಹಿತಿ ನೀಡಿ ರೋಗ ಹರಡಲು ಕಾರಣಗಳು ಮತ್ತು ಅವುಗಳ ಪರಿಣಾಮದ ಬಗ್ಗೆ ನಾವು ಸದಾ ಜಾಗೃತರಾಗಿ ಇರಬೇಕು ಎಂದರು. ಪ್ರಾಂಶುಪಾಲರಾದ ಗಿರಿಜಾ ಪೂಜಾರಿ ಮಾತನಾಡಿ, ಡೆಂಗು ಜ್ವರವನ್ನು ತಡೆಗಟ್ಟಲು ಯಾವುದೇ ಲಸಿಕೆಗಳಿಲ್ಲ. ಕಾರಣ ಸೋಂಕಿತ ಸೊಳ್ಳೆ ಕಚ್ಚದಂತೆ ನೋಡಿಕೊಳ್ಳುವುದು ಹಾಗೂ ಸೊಳ್ಳೆ ಉತ್ಪತ್ತಿ ಆಗದಂತೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡುವುದರ ಮೂಲಕ ನಾವು ಡೆಂಗು ರೋಗದಿಂದ ಮುಕ್ತಿ ಹೊಂದಬಹುದು ಎಂದು ಹೇಳಿ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಅಧಿಕಾರಿ ಸಂಗೀತಾ ನಾಯ್ಕ ಸ್ವಾಗತಿಸಿದರೆ, ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ್ ಅವರು ನಿರೂಪಿಸಿದರು. ವಿಜ್ಞಾನ ಶಿಕ್ಷಕಿ ಪರವೀನ್ ಇಬ್ರಾಹಿಂ ವಂದಿಸಿದರು. ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿಯಮಾವಳಿ ಮೀರಿದ 3 ಕ್ಲಿನಿಕ್ಗಳಿಗೆ ಬೀಗ ಜಡಿದ ಟಿಎಚ್ಒ ಡಾಕ್ಟರ್ ನರೇಂದ್ರ ಪವಾರ್.
ಯಲ್ಲಾಪುರ ತಾಲೂಕಿನ ಆರೋಗ್ಯ ಅಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಮತ್ತವರ ತಂಡದವರಿಂದ ಪಿಎಂಇ ಕಾಯ್ದೆ ಅಡಿಯಲ್ಲಿ ಅಗತ್ಯ ನಿಯಮಗಳನ್ನು ಪಾಲಿಸದೆ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿದ್ದ ಯಲ್ಲಾಪುರ ತಾಲೂಕಿನ ಕಿರುವತ್ತಿಯ 3 ಖಾಸಗಿ ಆಸ್ಪತ್ರೆಗಳಿಗೆ ಬೀಗ ಜಡಿಯಲಾಗಿದೆ. ಆರೋಗ್ಯ ಅಧಿಕಾರಿಗಳ ತಂಡ ಗುರುಪ್ರಸಾದ್ ಪಾಲಿ ಕ್ಲಿನಿಕ್, ಕೀರ್ತಿ ಕ್ಲಿನಿಕ್ ಹಾಗೂ ನೇಮಣ್ಣ ಗಲ್ಲಿಯ ಮನೆಯೊಂದರಲ್ಲಿ ನಡೆಸಲಾಗುತ್ತಿದ್ದ ಕ್ಲಿನಿಕ್ಗೆ ಬೀಗ ಮುದ್ರೆ ಹಾಕಲಾಗಿದೆ. ಈ ಆಸ್ಪತ್ರೆಯಲ್ಲಿ ಅನೇಕ ನ್ಯೂನತೆಯನ್ನು ಆರೋಗ್ಯ ಅಧಿಕಾರಿಗಳು ಕಂಡುಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್.ಟಿ. ಭಟ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹೇಶ್ ತಾಳಿಕೋಟೆ, ಯು ಜೋಸೆಫ್ ಇತರರು ಇದ್ದರು. ಪದೋನ್ನತಿಯೊಂದಿಗೆ ಪಿಎಸ್ಐ ಆಗಿ ಚಿಕ್ಕಮಗಳೂರಿನ ಜೈಪುರ್ ಪೊಲೀಸ್ ಠಾಣೆಗೆ ವರ್ಗಾವಣೆಯಾದ ಅಶೋಕ್ ರಾಥೋಡ್. ಶಿರ್ಸಿ ನಗರ ಠಾಣೆಯ ಎಎಸ್ಐ ಆಗಿ ತನ್ನ ಕಾರ್ಯಕ್ಷಮತೆಯ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿದ್ದ ಅಶೋಕ್ ರಾಥೋಡ್ ಇವರು ಪದೋನ್ನತಿಯೊಂದಿಗೆ ಪಿಎಸ್ಐ ಆಗಿ ಚಿಕ್ಕಮಗಳೂರಿನ ಜೈಪುರ್ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿದ್ದಾರೆ.